ದೈವಿಕ ಅಂತ ಗ್ರಹಿಸಲ್ಪಡೋ ಮತ್ತು ಅನುಭವಿಸಲ್ಪಡುವಂತಹ ಸಂಗತಿಯನ್ನು ನಿರ್ಮಿಸಬೇಕಂದ್ರೆ ಅದಕ್ಕೆ ಎರಡು ಮೂಲಭೂತ ಅಂಶಗಳಿವೆ: ಸಂಕೀರ್ಣತೆ ಮತ್ತು ಪರಿಪೂರ್ಣತೆ. ಇವು ಅದಕ್ಕೆ ಸರಾಗವಾಗಿ ಕಾರ್ಯಗೈಯೋಕೆ ನೆರವಾಗತ್ತೆ. ಯಾವುದೇ ಭೌತಿಕ ರೂಪದಲ್ಲಿ ಜಾಮಿತಿಯ ಪರಿಪೂರ್ಣತೆ ಇದ್ದರೆ ಆ ಭೌತಿಕ ರೂಪ ಅತ್ಯಂತ ಕಡಿಮೆ ಪ್ರತಿರೋಧತೆಯೊಂದಿಗೆ ಕೆಲಸ ಮಾಡುತ್ತೆ. ಅಂದರೆ ಅತ್ಯಂತ ಕಡಿಮೆ ಘರ್ಷಣೆ. ಅಂದರೆ ಆ ಆಯಾಮ ಏನನ್ನ ಮಾಡಬೇಕೋ ಅದರಲ್ಲಿ ಗರಿಷ್ಠ ಮಟ್ಟದ ದಕ್ಷತೆ ಅಥವಾ ಸಾಮರ್ಥ್ಯ ಇರುತ್ತೆ. ಅಂತಹ ದೈವರೂಪ ನಿರ್ಮಿಸಿದಾಗ ಎಲ್ಲ ಹಂತದಲ್ಲೂ ಆ ಸಂಕೀರ್ಣತೆಯನ್ನು ಹೊಂದಿರಬೇಕು. ಜಾಮಿತಿಯಲ್ಲಿ ಸರಾಗತೆ ಇರಬೇಕು. ಸಲೀಸಾಗಿ ಕೆಲಸ ಮಾಡೋ ಹಾಗೆ. ಎಷ್ಟು ಸಲೀಸಾಗಿ ಅಥವಾ ಎಷ್ಟು ಕಡಿಮೆ ಘರ್ಷಣೆಯೊಂದಿಗೆ ಕೆಲಸ ಮಾಡುತ್ತೆ ಅನ್ನೋದು ಅದೆಷ್ಟು ಕಾಲ ಇರುತ್ತೆ ಅನ್ನೋದನ್ನು ನಿರ್ಧರಿಸುತ್ತೆ. ಆ ನಿಟ್ಟಿನಲ್ಲಿ ಇದೊಂದು ಶಾಶ್ವತ ಯಂತ್ರ. ಇದು ಎಲ್ಲರಿಗಾಗಿ, ಯೋಗಕ್ಷೇಮಕ್ಕೆ, ಆರೋಗ್ಯಕ್ಕೆ, ಸಾಮಾನ್ಯ ಯಶಸ್ಸಿಗೆ. ಧ್ಯಾನಲಿಂಗಕ್ಕಿಂತ ಸ್ವಲ್ಪ ಹೆಚ್ಚು ವ್ಯಕ್ತ, ತುಂಬಾ ಹೆಚ್ಚೇ ವ್ಯಕ್ತ.